ಅನಂತಕುಮಾರ್ ಹೆಗಡೆ ಒಬ್ಬ ಹುಚ್ಚ, ಆತ ಮೆಂಟಲ್ ಗಿರಾಕಿ. ಸಿಎಂ ಸಿದ್ದರಾಮಯ್ಯನವರ ಬಗ್ಗೆ ಮಾತನಾಡಿದ್ರೆ ಜನ ಹಿಡಿದುಕೊಂಡು ಹೊಡಿತಾರೆ ಅಂತ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಗಣಿಗ ರವಿಕುಮಾರ್ ಕಿಡಿಕಾರಿದ್ದಾರೆ. 4 ವರ್ಷ ಓಟ್ ಕೊಟ್ಟ ಮತದಾರರನ್ನ ಮರೆತು ಕೋಮಾದಲ್ಲಿದ್ರು. ಎಲೆಕ್ಷನ್ ಅನ್ನೋ ಊಟ ಬಂದಿದೆ, ಟಿಕೆಟ್ಗಾಗಿ ಈಗ ಹುಚ್ಚನ ರೀತಿ ಮಾತನಾಡ್ತಾ ಇದ್ದಾರೆ. ಹುಚ್ಚು ಹಿಡಿದಿದೆ ಅಂತ ಸಿದ್ದರಾಮಯ್ಯ ಬಗ್ಗೆ ಮಾತನಾಡೋದಿಲ್ಲ, ಆತನೇ ಒಬ್ಬ ಹುಚ್ಚ, ಆತ ಮೆಂಟಲ್ ಗಿರಾಕಿ ಅಂತ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಗಣಿಗ ರವಿಕುಮಾರ್ ಕಿಡಿಕಾರಿದ್ದಾರೆ. ಹುಚ್ಚ 4.5 ವರ್ಷ ಒಬ್ಬ ಹುಚ್ಚ ಅನಂತಕುಮಾರ್ ಹೆಗಡೆ ಒಬ್ಬ ಹುಚ್ಚ 4.5 ವರ್ಷ ಅವರಿಗೆ ಓಟ್ ಕೊಟ್ಟಂಥ ಮತದಾರರನ್ನ ಮರೆತು ಕೋಮಾದಲ್ಲಿ ಮಲಗಿದ್ರು. ಕೋಮಾಯಿಂದ ಈ ಕುಂಭಕರ್ಣನ ಪಿಕ್ಚರ್ ನೋಡಿದಿರಲ್ಲ, ಕುಂಭಕರ್ಣ 6 ತಿಂಗಳು ಮಲಗಿರ್ತಾನೆ, ಊಟ ಅಂದಿದ ತಕ್ಷಣ ಬರ್ತಾನೆ. ಈಗ ಎಲೆಕ್ಷನ್ ಅನ್ನೋ ಊಟ ಬಂದಿದೆ, ಎಲೆಕ್ಷನಲ್ಲಿ ಟಿಕೆಟ್ ತಂಬುತ್ತೆ ಅಂತೇಳಿ ಹುಚ್ಚುಚ್ಚನ್ ಥರ ಮಾತಾಡ್ತಾ ಇದ್ದಾರೆ. ಜನ ಅವ್ನಿಗೆ ಹಿಡ್ಕೊಂಡು ಹೊಡಿತಾರೆ. ಸಿದ್ದರಾಮಯ್ಯನಂಥ ಜನಾನುರಾಗಿ ಜನ ಮೆಚ್ಚಿದ ಮುಖ್ಯಮಂತ್ರಿಗಳ ಬಗ್ಗೆ ಮಾತನಾಡೋದಕ್ಕೆ ಯೋಗ್ಯತೆಯೂ ಇಲ್ಲ. ನಾಲ್ಗೆ ಎಲ್ಲೆಲ್ಗೋ ಹೋಗುತ್ತೆ ಅಂತ ಎಲ್ಲೆಲ್ಲೋ ಮಾತಾಡಿದ್ರೆ ಜನ ಯಾವುದನ್ನು ಸಹಿಸಲ್ಲ. ಮೊದಲು ಮೆಂಟಲ್ ಆಸ್ಪತ್ರೆಗೆ ಹೋಗಿ ತನ್ನ ಮೆಂಟ್ಲಾಗಿರೋದನ್ನ ತೋರಿಸ್ಕೊಳ್ಳಿ, ಆಮೇಲೆ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡಲಿ. 4.5 ವರ್ಷ ನೀನು ಏನು ಕಡಿದು ಕಟ್ಟೆ ಹಾಕಿದೆ ಉತ್ತರ ಕರ್ನಾಟಕ ಅಂತ ಒಂದು ಬೋರ್ಡ್ ಹಾಕಿ ಸಿದ್ದರಾಮಯ್ಯನ ಬಗ್ಗೆ ಮಾತಾಡಲಿ. ಅದನ್ನು ಬಿಟ್ಟು ಏನೇನೋ ಹುಚ್ಚು ಹಿಡಿದಿದೆ ಅಂತೇಳಿ 4.5 ವರ್ಷ ಎಲ್ಲಿ ಮಲಗಿದ್ದೆ ಅಂತ ಕೇಳಪ್ಪ. ಒಬ್ಬ ಹುಚ್ಚ ಅನಂತಕುಮಾರ್ ಹೆಗಡೆ ಒಬ್ಬ ಹುಚ್ಚ 4.5 ವರ್ಷ ಅವರಿಗೆ ಓಟ್ ಕೊಟ್ಟಂಥ ಮತದಾರರನ್ನ ಮರೆತು ಕೋಮಾದಲ್ಲಿ ಮಲಗಿದ್ರು. ಕೋಮಾಯಿಂದ ಈ ಕುಂಭಕರ್ಣನ ಪಿಕ್ಚರ್ ನೋಡಿದಿರಲ್ಲ, ಕುಂಭಕರ್ಣ 6 ತಿಂಗಳು ಮಲಗಿರ್ತಾನೆ, ಊಟ ಅಂದಿದ ತಕ್ಷಣ ಬರ್ತಾನೆ. ಈಗ ಎಲೆಕ್ಷನ್ ಅನ್ನೋ ಊಟ ಬಂದಿದೆ, ಎಲೆಕ್ಷನಲ್ಲಿ ಟಿಕೆಟ್ ತಂಬುತ್ತೆ ಅಂತೇಳಿ ಹುಚ್ಚುಚ್ಚನ್ ಥರ ಮಾತಾಡ್ತಾ ಇದ್ದಾರೆ. ಜನ ಅವ್ನಿಗೆ ಹಿಡ್ಕೊಂಡು ಹೊಡಿತಾರೆ. ಸಿದ್ದರಾಮಯ್ಯನಂಥ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.